ಮ್ಯಾಕ್ಸ್ ಇದು ವಿಜಯ್ ಕಾರ್ತಿಕೇಯನ್ ಡೈರೆಕ್ಟ್ ಮಾಡಿ ಕಿಚ್ಚ ಸುದೀಪ್ ಹಾಗೆ ವರಲಕ್ಷ್ಮಿ ಸುನಿಲ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ತುಂಬ ದಿನಗಳ ಗ್ಯಾಪ್ ನಂತರ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿದೆ. ಬನ್ನಿ ಮ್ಯಾಕ್ಸ್ ಸಿನಿಮಾನ ನೋಡಿದಂತೂ ಆಯಿತು. ಇನ್ನು ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ಏನಂದರೆ, ಅರ್ಜುನ್ ಮಹಾಕ್ಷಯ್ ಒಬ್ಬ ಪೊಲೀಸ್ ಆಫೀಸರ್ ತುಂಬ ಸಾರಿ ಸಸ್ಪೆಂಡ್ ಆಗಿರ್ತಾನೆ. ಸೊ ಈಗ ಆ ಸಸ್ಪೆಂಡ್ ಆರ್ಡರ್ನ ಮುಗಿಸಿ ಒಂದು ಹೊಸ ಸ್ಟೇಷನ್ಗೆ ಬಂದು ಚಾರ್ಜ್ ತಗೊಳ್ಬೇಕಾಗಿರುತ್ತೆ. ಅವನು ಆ ಸ್ಟೇಷನ್ಗೆ ಬಂದ ಕೂಡಲೇ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದು ಬರೀ ಅವನಿಗೆ ಅಲ್ಲ, ಇಡೀ ಸ್ಟೇಷನ್ಗೆ, ಹಾಗೆ ಆ ಸ್ಟೇಷನ್ನಲ್ಲಿ ಇರೋ ಎಲ್ಲ ಆಫೀಸರ್ಗೂ ಕೂಡ. ಇಡೀ ಸ್ಟೇಷನ್ನ ನಾಶ ಮಾಡೋಕ್ಕಂತ ಒಂದು ಗ್ರೂಪ್ ಗ್ಯಾಂಗ್ ಕಾಯ್ತಾ ಇರುತ್ತೆ. ಸೊ ಇದೆಲ್ಲ ಆಗೋಕೆ ರೀಸನ್ ಏನು, ಆ ಗ್ಯಾಂಗ್ ಯಾವುದು, ಅಷ್ಟಕ್ಕೂ ಅಲ್ಲಿ ಅಂಥದ್ದು ಏನಾಯಿತು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇದರಲ್ಲಿ ನನಗೆ ಇಷ್ಟವಾಗಿದ್ದು ಇದರಲ್ಲಿ ಇದ್ದ ಅಜನೇಶ್ ಅವರ BGMs ನೆಕ್ಸ್ಟ್ ಲೆವೆಲಾಗಿತ್ತು. ಇಡೀ ಸಿನಿಮಾ ಪೂರ್ತಿ BGMs ಡಾಮಿನೇಟ್ ಮಾಡಿ ಹಾಕಿದೆ ಅಂತೀನಿ. ಆ್ಯಕ್ಷನ್ ಸೀನ್ಸ್ಗಳಲ್ಲಂತೂ BGMs ಅಂತೂ ಅಲ್ಟಿಮೇಟ್ ಅಂತೀನಿ. ಹಾಗೆ ಇದರ ಕತೆ ಆ್ಯಂಡ್ ಸಿನಿಮಾದ ಕಥೆಯನ್ನು ಪ್ಲೇಸ್ ಮಾಡಿದ ಜಾಗ, ಅದು ಒಂದು ನೈಟ್ನಲ್ಲಿ ನಡೆಯೋ ಸ್ಟೋರಿ ಆಗಿದ್ದರಿಂದ ಲಿಟ್ರಲಿ ಚೆನ್ನಾಗಿತ್ತು. ಇನ್ನು ಸಿನಿಮಾದ ಸ್ಟಾರ್ಟಿಂಗಿಂದಲೇ ಮೇನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಲೇ ಸೀನ್ಸ್ ಟು ಸೀನ್ಸ್ಗಳು ಹೈಪ್ ತಗೊಳ್ತಾನೆ ಇರುತ್ತೆ. ಅದು ಯಾವ ರೇಂಜಿಗೆ ಅಂದರೆ, ಸ್ಟಾರ್ಟಿಂಗ್ ಟು ಎಂಡ್ವರೆಗೆ ಸಸ್ಪೆನ್ಸ್ ಹಾಗೆ ಟೆನ್ಷನ್ನ ಬಿಲ್ಡ್ ಮಾಡ್ತಾನೆ ಇರುತ್ತೆ. ಹಾಗೆ ಇಲ್ಲಿದ್ದ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಗೆಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಆ ರೇಂಜ್ಗೆ ಬರ್ಕೊಂಡಿದ್ದಾರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ ಒಂದು ರೇಂಜ್ ಅಂದರೆ, ಅದರಲ್ಲೂ ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಂಟರ್ವಲ್ ಬ್ಲಾಕ್ ಟ್ವಿಸ್ಟ್ ಅಂತೂ ಮುಂದೆ ಏನಾಗುತ್ತೆ ಅಂತ ಸಸ್ಪೆನ್ಸ್ನ ಬಿಲ್ಡ್ ಮಾಡುತ್ತೆ. ಇನ್ನು ಇದರಲ್ಲಿ ಇದ್ದ ಆ್ಯಕ್ಷನ್ ಸೀನ್ಸ್ಗಳನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಒಂದೊಳ್ಳೆ ಎಮೋಷನ್ ಹಾಗೆ ಆ್ಯಕ್ಷನ್ ಜೊತೆಗೆ ಸಸ್ಪೆನ್ಸ್ನ ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತೀನಿ. ಈ ರೀತಿ ಸಿನಿಮಾಗಳು ಕನ್ನಡಕ್ಕೆ ವಸ್ತು. ಮ್ಯಾಕ್ಸ್ ಟೀಮ್ ಕಡೆಯಿಂದ ಗುಡ್ ಅಟೆಂಪ್ಟ್ ಅಂತೀನಿ. ಇನ್ನು ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ, ಮೇಯ್ನಾಗಿ ಯಾವುದೂ ಇರಲಿಲ್ಲ. ಸಿನಿಮಾದಲ್ಲಿ ವಿಲನ್ಸ್ಗಳನ್ನು ಸ್ಟ್ರಾಂಗ್ ಆಗಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಹಾಗೆ ತಮಿಳ್ ಹಾಗೆ ತೆಲುಗು ಆ್ಯಕ್ಟರ್ಗಳಿಗೆ ಡಬ್ಬಿಂಗ್ ಪ್ರಾಪರ್ ಆಗಿ ಆಗಿಲ್ಲ ಅನಿಸ್ತು ಅಷ್ಟೇ. ಇದು ನನಗೆ ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅನಿಸಿದ್ದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇದೊಂದು ಒಳ್ಳೆ ಆ್ಯಕ್ಷನ್ ಇರೋ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿನ ಇಷ್ಟಪಡೋರಿಗೆ ಒಂದೊಳ್ಳೆ ಸಿನಿಮಾ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಇನ್ನು ನೀವು ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.